ಇದ್ದೀರಾ. ನಿಮ್ಮ ರಿಪಬ್ಲಿಕ್ ಟಿವಿಯು ಅಷ್ಟೇ ಕನ್ನಡ ಭಾಷೆ ಇರ್ಬೋದು, ನೆಲ ಜಲ ಭಾಷೆ ಅಂತ ಬಂದಾಗ ಈ ಹಿಂದೆ ಕೂಡ ಕಾವೇರಿ ಹೋರಾಟದಲ್ಲೂ ಕೂಡ ನಿಮ್ಮ ರಿಪಬ್ಲಿಕ್ ಟಿವಿ ಕನ್ನಡ ಕಂಪ್ಲೀಟ್ ಕವರೇಜ್ ಮಾಡಿರುವಂಥದ್ದು. ನೆಲ ಜಲ ಭಾಷೆ ಅಂತ ಬಂದಾಗ ನಾವು ಗೆಲ್ಲುವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಟ್ ಇಲ್ಲೊಂದು ಪ್ರಮುಖವಾಗಿ ಗಮನಿಸಬೇಕು, ಬೇರೆ ಬೇರೆ ಈ ಬೆಂಗಳೂರು ಅಂತ ತಕ್ಷಣ ನಮಗೆ ಸಿಲಿಕಾನ್ ಸಿಟಿ, ವಾಣಿಜ್ಯ ನಗರ ಎಲ್ಲೆಲ್ಲಿಂದ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ, ಅಂಗಡಿಗಳನ್ನು ಇಟ್ಕೊಳ್ತಾರೆ. ಅಂಗಡಿಗಳನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಕನ್ನಡರು ಕೂಡ ಹೋಗ್ತಾರೆ ಅಂತ ಸಾರ್ವಜನಿಕ ಫ್ರೆಂಡ್ ಆಗ್ತಾರೆ. ಇಂಗ್ಲೀಷ್ನವರು ಅಥವಾ ಹಿಂದಿಯವರು ಬಂದ್ಕೊಂಡು ಕ್ಯಾ ಭಯ ಅಂತ ಕೇಳಿದಾಗ ನೀವು ಕುಚ್ಚನೈ ಅನ್ನೋದಲ್ಲ, ಏನಣ್ಣ ಹೇಳಿ ಹೇಗಿದ್ರಿ ಅಂತ ಕೇಳಬೇಕು. ಅಷ್ಟೊತ್ತಿಗೆ ಕನ್ನಡವನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಕ್ಯಾ ಭಯ ಕೇಳಿದಾಗ ನೀವು ಕುಚ್ಚನೈ ಅಂತ ಹೇಳಿದಾಗ ಅವರು ಕೂಡ ಅದನ್ನೇ ಕಲ್ತ್ಕೊಂಡು ಹೋಗ್ತಾರೆ. ಸಲ್ಲದು. ನೀವೀಗ ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡವನ್ನು ಉಳಿಸ್ಕೊಂಡು ಹೋಗ್ಬೇಕು. ಬೇರೆ ಬೇರೆಯವರು ಇಲ್ಲಿ ಬರ್ತಾರೆ, ಬಿಸ್ನೆಸ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೂ ನಾವು ಕೂಡ ಕನ್ನಡವನ್ನು ಕಲಿಸುವಂತ ಪ್ರಯತ್ನ ಮಾಡಬೇಕು. ಹಿಂದೆ ಕೂಡ ನೋಡಿದೀವಿ ನಾವು, ಎಲ್ಲೆಲ್ಲಿಂದ ಬಂದವರು ಇಲ್ಲಿ ಕನ್ನಡ ಸ್ವಚ್ಛವಾಗಿ, ಬಹಳ ಸ್ವಚ್ಛವಾಗಿ ಮಾತಾಡ್ತಾರೆ. ಕನ್ನಡವನ್ನು ವ್ಯಾಕರಣ ಕೂರಿಸ್ಕೊಂಡು ಬಹಳ ಚಂದವಾಗಿ ಕನ್ನಡವನ್ನು ಮಾತಾಡ್ತಾರೆ. ಆ ಒಂದು ಪ್ರವೃತ್ತಿ, ಆ ಕೆಲಸ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಬೋದು, ಆಮೇಲೆ ಅಲ್ಲಿಗೆ ನಿಲ್ಲಿಸೋ ಪ್ರಯತ್ನ ಅಲ್ಲ. ಕರ್ನಾಟಕದಲ್ಲಿ ಎಲ್ಲ ಕಡೆ ಕನ್ನಡ ಆಗಬೇಕು. ಬಹಳ ಪ್ರಮುಖವಾಗಿ BBMP ಇರ್ಬೋದು, ಪಾಲಿಕೆ ಎಲ್ಲ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಂಗಡಿಗಳಿಗೆ ಲೈಸೆನ್ಸ್ ಕೊಡುತ್ತೆ. ಲೈಸೆನ್ಸ್ ಕೊಡುವಂತ ಸಂದರ್ಭದಲ್ಲಿ ನೀವು ಕನ್ನಡ ಬೋರ್ಡನ್ನು ಹಾಕ್ಬೇಕು. ಇಂಗ್ಲಿಷ್ ಹಾಕ್ತೀರಾ, ಇಂಗ್ಲಿಷ್ ಹಾಕೋದ್ರ ಜೊತೆಗೆ ಕನ್ನಡ ಬೋರ್ಡನ್ನು ಕೂಡ ನೀವು ಹಾಕ್ಬೇಕಂತ ಯಾಕೆ ನೀವು BBMP ಅವರು ಒಂದು ಆದೇಶವನ್ನು ಹೊರಡಿಸೋಕ್ಕಾಗಲ್ಲ ನಿಮಗೆ? ಕರ್ನಾಟಕ ಸರ್ಕಾರ ಈಗ ಹೇಳಿದೆ 65-70% ನೀವು ಕನ್ನಡವನ್ನು ಬಳಸಬೇಕು, ಕನ್ನಡ ಬೋರ್ಡನ್ನು ಹಾಕಬೇಕು. ಎಲ್ಲ ಕಡೆ ಕೋರ್ಟ್ ಇರ್ಬೋದು, ಪ್ರತಿಯೊಂದು ಕಡೆ ಕನ್ನಡವನ್ನೇ ಬಳಸಬೇಕಂತ ಹೇಳಿರುವಂಥದ್ದು. ಇಂಗ್ಲಿಷ್ ಜೊತೆ ಕನ್ನಡವನ್ನು ಹಾಕಿ ಅಂತ ನೀವು BBMP ಅವರು ಲೈಸೆನ್ಸ್ ಕೊಡ್ತಿರಲ್ಲ ಅಂಗಡಿಗೆ, ಅದನ್ನು ನೀವು ಹೇಳಬೇಕು, ಸೂಚನೆ ಕೊಡಬೇಕು. ಆಗದೆ ಎಲ್ಲ ಹೋಗುತ್ತೆ. ಹಂಗಾದ್ರೆ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತೀರಾ, ನೀವು ತಮಿಳ್ನಾಡು ಹೋಗ್ತೀರಾ, ಕೇರಳಕ್ಕೆ ಹೋಗ್ತೀರಾ, ಅಲ್ಲೇನು ಕನ್ನಡ ನೋಡ್ತೀರಾ? ನೀವು ನೋಡೋಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಹಿಂದೆ ಬಾಗುರು ನಾವೇನ್ ಮಾಡೋದು, ಮುಂದೆ ಹೋದ್ರೆ ಯಾರಿಗೂ ಸಿಗಲ್ಲ. ಗಿರಿಯಣ್ಣ ಹಿಂದೆ ಇಡೋಣ, ಹಿಂದೆನೇ ಇರ ಬಾರಗಿರಿ ಅಲ್ಲ. ಮಾಲ್ ಆಫ್ ಏಷ್ಯಾ ಬಳಿ ಕರವೇ ಕಾರ್ಯಕರ್ತರ ಹಲ್ಚಲ್ ಆಗಿರುವಂಥದ್ದು. ಮಹಿಳಾ ಕರವೇ ಕಾರ್ಯಕರ್ತರು ಇಂಥದ್ದೊಂದು ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯಾದರು. ಈಗ ನೀವೇನು ನೋಡ್ತಿದ್ದೀರಾ, ಮಾಲ್ ಆಫ್ ಏಷ್ಯಾ, ಇದು ವಿವಾದಿತ ಮಾಲ್ ಆಫ್ ಏಷ್ಯಾ ಅಂತಾನೆ ಈಗ ಫೇಮಸ್ ಆಗಿರುವಂಥದ್ದು. ಯಾಕಂದ್ರೆ ಇಲ್ಲಿಂದನೇ ಎಲ್ಲ ಒಂದು ಗಲಾಟೆ ಶುರುವಾಗಿದ್ದು. ಇಲ್ಲಿ ನೀವು ಮಾಲ್ ಆಫ್ ಏಷ್ಯಾದಲ್ಲಿ ಯಾಕೆ ನೀವು ಇಂಗ್ಲಿಷ್ನಲ್ಲಿ ಹಾಕಿದ್ದೀರಾ, ಕನ್ನಡದಲ್ಲಿ ಹಾಕಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಇದೇ ಸಮಯದಲ್ಲಿ ಮಹಿಳಾ ಕಾರ್ಯಕರ್ತರಿಂದ ಹಂಗಾಮ ಆಗಿದೆ. ಹಂಗಾಮ ಅಲ್ಲಿ ಬಂದಂತ ಮಹಿಳಾ ಕಾರ್ಯಕರ್ತರು, ಅಲ್ಲಿ ಬಂದಿರುವಂತ ಮಹಿಳಾ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ, ಏನ್ರಿ ಯಾರ್ರಿ ಅದು ಓನರು, ಯಾಕ್ರಿ ಕನ್ನಡ ಹಾಕಕ್ಕಾಗಲ್ಲ ನಿಮ್ಗೆ, ನಾವೇನು ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಿದೀವ ಅಂತ ಹೇಳಿ ಸರಿಯಾಗಿ ದಬಾಯಿಸಿರುವಂಥದ್ದು. ಆಂಗ್ಲ ಫಲಕವನ್ನು ಅಷ್ಟೇ ಅಲ್ಲ, ನೀವು ಕನ್ನಡದಲ್ಲಿ ನಿಮ್ಮ ಏನೇ ಸಂದೇಶವನ್ನಿದ್ರೂ ಕೂಡ ಹಾಕಬೇಕಾಗಿತ್ತು, ಆದರೆ ನೀವು ಹಾಕಿಲ್ಲ. ಇದೇ ಕಾರಣಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ. ನೀವು ಎಂತೆಂತ ಏನೇನು ಮಾಡಿದಿರಾ ಎಲ್ಲವೂ ನಮ್ಗೆ ಗೊತ್ತಿದೆ, ನಾವೆಲ್ಲ ನೆಕ್ಸ್ಟ್ ಬಯಲಿಗೆ ಎಳಿತೀವಿ ಅಂತ ಹೇಳಿ ದೊಡ್ಡದಾಗಿ ಈಗ ಅಲ್ಲಿ ಹಂಗಾಮನೆ ಸೃಷ್ಟಿಯಾಗೋಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಆ ಸ್ಪಾಟ್ ಅಲ್ಲಿ ಇರುವಂತದ್ದು, ಸದ್ಯ ಆ ಸ್ಪಾಟ್ ಅಲ್ಲಿ ಏನಾಗ್ತಾ ಇದೆ ಒಂದು ಮಾಲ್ ಆಫ್ ಏಷ್ಯಾದಲ್ಲಿ? ನಿಕೇಶ್, ಇವತ್ತು ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ಕನ್ನಡ ಬೋರ್ಡ್ಗಳನ್ನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಬೆಂಗಳೂರಿನ ವಿವಿಧ ಮೂಲೆಗಳಲ್ಲಿ ಸಾಕಷ್ಟು ಆಕ್ರೋಶವನ್ನು ಮತ್ತು ಪ್ರತಿಭಟನೆ ಮಾಡ್ತಾ ಇದೆ. ಆದರೆ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಏಷ್ಯಾ ಮಾಲು. ಸೊ ಸಾಕಷ್ಟು ಆಕ್ರೋಶವನ್ನು ಇಲ್ಲಿ ಕಾರ್ಯಕರ್ತರು ಹೊರ ಹಾಕಿದ್ರು. ಯಾಕಂದರೆ ಬೆಳಗ್ಗಿಂದನೂ ಕೂಡ ಸಾಕಷ್ಟು ಕಾರ್ಯಕರ್ತರು ಡುಗ್ಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಬಹಳ ಬಂದೋಬಸ್ತನ್ನು ಮಾಡಿದರು. ಆದರೂ ಕೂಡ ಪೊಲೀಸ್ ಕಣ್ಣು ತಪ್ಪಿಸಿ ಇನ್ನೊಂದು ಗೇಟಿಗೆ
ಮಹಿಳಾ ಕಾರ್ಯಕರ್ತರು ನುಗ್ಗಿದ್ರು. ಆ ಸಂದರ್ಭದಲ್ಲಿ ಬಹಳ ಪರಿಸ್ಥಿತಿ ಹತೋಟಿಗೆ ತಪ್ಪುವಂಥ ಪರಿಸ್ಥಿತಿಗಳಾಗಿತ್ತು. ಆ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತರು ಈ ಗೇಟ್ ಮುಂದೆ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು. ನಮ್ಮ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ರಿ, ಕರ್ನಾಟಕದಲ್ಲಿ ಕನ್ನಡ ಇರಬೇಕು, ಅದನ್ನಕ್ಕೆ ಪ್ರಶ್ನೆ ಮಾಡಿದರೆ ನಮ್ಮ ನಾಯಕರ ವಿರುದ್ಧವೇ ನೀವು ಒಂದು ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತೀರಿ. ನೀವು ತಿನ್ನೋದು ಉಣ್ಣೋದು ಎಲ್ಲವೂ ಕೂಡ ಕರ್ನಾಟಕದಲ್ಲಿ, ಆದರೆ ಕನ್ನಡ ಮಾತ್ರ ನಿಮಗೆ ಬೇಡ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಬಳಿಕ ಸಾಕಷ್ಟು ಜಟಾಪಟಿ ನಡೀತು. ಜಟಾಪಟಿ ಬಳಿಕ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ಮಾಲ್ ಮುಂದೆ ಸಾಕಷ್ಟು ಭದ್ರತೆ ಇದ್ದರೂ ಕೂಡ ಒಳನುಗ್ಗುವಂಥ ಪ್ರಯತ್ನವನ್ನು ಮಹಿಳಾ ಕಾರ್ಯಕರ್ತರು ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಆಯಿತು, ಸಾಕಷ್ಟು ವಾದ ವಿವಾದಗಳಾಯಿತು. ಆ ಸಂದರ್ಭದಲ್ಲಿ ಮಹಿಳಾ ಪೇದೆಗಳು ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದರು. 5-6 ಒಂದು ಕಾರ್ಗಳಲ್ಲಿ, ಪೊಲೀಸ್ ಕಾರ್ಗಳಲ್ಲಿ ಅವರನ್ನು ವಶಕ್ಕೆ ತೆಗೆದುಕೊಂಡು ಈಗ ಸದ್ಯಕ್ಕೆ ಹೋಗಿದ್ದಾರೆ. ಸದ್ಯ ಮಾಲ್ ಆಫ್ ಏಷ್ಯಾ ಏನಿದೆ ಅದು ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಈಗ ಅಷ್ಟೇ ಬಂಧನ ಆಗಿರೋ ಕಾರಣಕ್ಕಾಗಿ ಮತ್ತೆ ಪೊಲೀಸ್ 2 ಗೇಟ್ಗಳಲ್ಲಿ ಈಗ ಅಲರ್ಟ್ ಆಗಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನುಗ್ಗೋಕ್ಕೆ ಅವಕಾಶ ಕೊಡಬಾರ್ದು ಕರವೇ ಕಾರ್ಯಕರ್ತರಿಗೆ ಅಂತ ಸಾಕಷ್ಟು ಬಂದೋಬಸ್ತನ್ನು ಸದ್ಯದ ಮಟ್ಟಿಗೆ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸದ್ಯ ಪೊಲೀಸ್ ಏನು ಈ ಒಂದು 10 ನಿಮಿಷದ ಹಿಂದೆ ಇದ್ದಂತಹ ಪರಿಸ್ಥಿತಿಯನ್ನು, ವಿಕೋಪಕ್ಕೆ ಹೋಗಿದ್ದಂಥ ಪರಿಸ್ಥಿತಿನ ಈಗ ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಕೇಶ್. ಬಸವರಾಜ್, ಪ್ರಮುಖವಾಗಿ ಇನ್ನೊಂದು ಬೇಜಾರ ಸಂಗತಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಸ್ ಬಸವರಾಜ್, ಈಗ ಒಂದಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಹೇಳಿ ಕೇಳ್ಪಟ್ವಿ ನಾವು. ಹೌದಾ, ಏನು ಪ್ರಕರಣಗಳು ದಾಖಲಾಗಿದ್ದಾವೆ ಮತ್ತೆ ಈಗ ಕರ್ಕೊಂಡೋಗಿ ವಶಕ್ಕೆ ಪಡ್ಕೊಂಡ್ಮೇಲೆ ಅವ್ರಿಗೆ ಏನೇನೆಲ್ಲ ಮಾಡಲಾಗ್ತಿದೆ ಅಲ್ಲಿ ಟೋಟಲ್ ಇವಾಗ ಆನ್ ಗ್ರೌಂಡ್ ಸಿಚುವೇಶನ್ ಏನಿದೆ ಈಗ ಬಸವರಾಜ್? ಚಿರಂಜೀವಿ, ಪ್ರಮುಖವಾಗಿ ಈ ಒಂದು ಮಾಲ್ ಆಫ್ ಏಷ್ಯಾ ಏನಿದೆ, ಈ ಪ್ರಮುಖವಾಗಿ ಈ ಎಲ್ಲ ವಿವಾದ ಹೊತ್ಕೊಳ್ಳೋದಕ್ಕೂ ಇದೊಂದೇ ಮಾಲ್ ಕಾರಣ. ಯಾಕಂದರೆ ಕರವೇ ಸಂಘಟನೆ ಅಧ್ಯಕ್ಷರಾದಂಥ ನಾರಾಯಣಗೌಡರ ಮೇಲೆ ಒಂದಷ್ಟು ಕೇಸ್ ಹಾಕಿದ ಕಾರಣಕ್ಕಾಗಿ ಮತ್ತು ಯಾಕೆ ಇಲ್ಲಿ ಕನ್ನಡ ಬೋರ್ಡ್ ಹಾಕಿಲ್ಲ ಅನ್ನೋದಕ್ಕೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಒಂದು ಕೇಸನ್ನು ಹಾಕಲಾಗಿತ್ತು. ಆ ಒಂದು ಕೇಸೇ ಈಗ ಪ್ರಮುಖವಾಗಿ ಇದೊಂದು ದೊಡ್ಡ ಪ್ರಕರಣವಾಗಿ ಮತ್ತು ದೊಡ್ಡ ಆಂದೋಲನಕವಾಗಿ ಹೊರಹೊಮ್ಮಕ್ಕೆ ಕೂಡ ಕಾರಣ ಆಯಿತು. ಆ ಬಳಿಕ ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಬೋರ್ಡ್ಗಳನ್ನು 28 ಒಳಗಡೆ ಕನ್ನಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾರ್ನಿಂಗ್ ಮಾಡಲಾಗಿತ್ತು. ಆದರೂ ಕೂಡ ವಾರ್ನಿಂಗಿಗೆ ಒಂದಷ್ಟು ಮಾಲ್ನವರು ಬಗ್ಗಿರಲಿಲ್ಲ, ಈ ಮಾಲ್ ಆಫ್ ಏಷ್ಯಾದವರು ಬಗ್ಗಿರಲಿಲ್ಲ. ಸಾಕಷ್ಟು ವಾದ ವಿವಾದಗಳು ಕೂಡ ನಡೆದರೂ ಕೂಡ ಈ ಮಾಲ್ ಆಫ್ ಏಷ್ಯಾದವರು ಬಗ್ಗಿರಲಿಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ಮಾಲ್ ಆಫ್ ಏಷ್ಯಾ ಏನಿದೆ ಇದನ್ನು ಈ ಒಂದು ಮಾಲ್ ಆಫ್ ಏಷ್ಯಾನ ನುಗ್ಗಿ ಧ್ವಂಸ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕನ್ನಡ ಕಾರ್ಯಕರ್ತರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಸದ್ಯದ ಮಟ್ಟಿಗೆ ವಿಫಲ ಆಗಿದ್ದಾರೆ. ಈ ಒಂದು ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಈಗ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಪರಿಸ್ಥಿತಿಯನ್ನು ಸದ್ಯ ಮಟ್ಟಿಗೆ ತಿಳಿಯಾಗಿದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ, 24 ಗಂಟೆ ಅಂತೂ ಪೊಲೀಸ್ ಅಂತೂ ಕಾಯಕ್ಕಾಗಲ್ಲ. ನಾವು ನುಗ್ತೇವೆ. ಈ ಒಂದು ಮಾಲ್ ಆಫ್ ಏಷ್ಯಾಗೆ ಬುದ್ಧಿ ಕಲಿಸ್ತೇವೆ. ಧನ್ಯವಾದ. ಇನ್ನು ಸಿಲಿಕಾನ್ ಸಿಟಿಯ ಮೂಲೆಯಲ್ಲೂ ಕೂಡ ಇವತ್ತು ಕನ್ನಡದ ಕಿಚ್ಚು. ಈ ಒಂದು ಕನ್ನಡ ಪರ ಹೋರಾಟಗಾರಿಗೆ ರೂಪೇಶ್ ರಾಜಣ್ಣ ಕೂಡ ಸಾಥನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ನೋಡ್ತಾ ಇದ್ವಿ, ಮೂಲೆಯಲ್ಲೂ ಕೂಡ ಕನ್ನಡದ ಕಿಚ್ಚು. ಕರವೇ ಕನ್ನಡ ಅಭಿಯಾನಕ್ಕೆ ರೂಪೇಶ್ ರಾಜಣ್ಣ ಸಾಥ್ ಕೊಟ್ಟಿದ್ದಾರೆ. ಚಾಲುಕ್ಯ ವೃತ್ತದ ಸ್ಕೈವಾಕ್ನಲ್ಲಿರುವಂತಹ ಜಾಹೀರಾತುವನ್ನ ತೆರವು ಮಾಡಿದ್ದಾರೆ. ಅನ್ಯ ಭಾಷೆಯಲ್ಲಿ ಇರುವಂತಹ ಜಾಹೀರಾತುವನ್ನ ತೆರವು ಮಾಡಿದ್ದಾರೆ ರೂಪೇಶ್ ರಾಜಣ್ಣ. ಹಿಂದಿ, ಇಂಗ್ಲಿಷ್ ಭಾಷೆಯಲ್ಲಿ ಇರುವಂತಹ ಜಾಹೀರಾತುಗಳನ್ನ ತೆರವು ಮಾಡುವಂತ ಕೆಲಸ ಮಾಡಿದ್ದಾರೆ. ಇದು ಸಿಲಿಕಾನ್ ಸಿಟಿಯ ಮೂಲೆಯಲ್ಲೂ ಕೂಡ ಇವತ್ತು ಕನ್ನಡದ ಕಿಚ್ಚು. ನೋಡಿ, ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಆಂಗ್ಲ ಭಾಷೆಯಲ್ಲಿ ಇರುವಂತಹ ಒಂದು ಜಾಹೀರಾತು ಬೋರ್ಡ್ ಅನ್ನ ಕಿತ್ತು ಒಗೆಸಿದ್ದಾರೆ. ಯುವ ಕರ್ನಾಟಕ ವೇದಿಕೆ ವತಿಯಿಂದ ಮಾಡಿದ್ದಾರೆ. ನೋಡಿ, ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಲ್ಲಿ ಇಂಗ್ಲಿಷ್, ಹಿಂದಿ, ಬೇರೆ ಬೇರೆ ಭಾಷೆಯಲ್ಲಿ ಜಾಹೀರಾತು ಫಲಕನ್ನ ಹಾಕಿದ್ರು. ಆದ್ರೆ ಕನ್ನಡದಲ್ಲೇ ಇಲ್ಲ. ಕನ್ನಡದಲ್ಲಿ ಆ ಜಾಹೀರಾತು ಫಲಕ ಇಲ್ಲ. ಅದರ ವಿರುದ್ಧ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಕರವೇ ಮೂಲಕ ಇಷ್ಟು ದೊಡ್ಡ ಪ್ರತಿಭಟನೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ರೂಪೇಶ್ ರಾಜಣ್ಣ ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿರುವಂಥದ್ದು. ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಸ್ಕೈವಾಕ್ನಲ್ಲಿರುವಂಥ ಜಾಹೀರಾತು ಫಲಕವನ್ನು ತೆರವುಗೊಳಿಸಿದ್ದಾರೆ. ಇಂಗ್ಲಿಷ್, ಹಿಂದಿಯಲ್ಲಿ ಇರುವಂತಹ ಜಾಹೀರಾತು ಫಲಕ ಇದು. ಯಾಕ್ರಿ ಕನ್ನಡದಲ್ಲಿ ಹಾಕೋಕ್ಕಾಗಲ್ವಾ? ಹಾಗಾದ್ರೆ ಇಲ್ಲಿರುವಂಥವ್ರು ಇಲ್ಲಿಂದನೇ ಬಿಸ್ನೆಸ್ ಮಾಡುವಂಥದ್ದು, ಇಲ್ಲೇ ಉಂಡು ತಿಂದು ತೇಗಿ ಇದು ಮಾಡೋರಿಗೆ ಕನ್ನಡಕ್ಕೆ ನೀವು ಏನು ಒಂಚೂರು ಮರ್ಯಾದೆ ಕೊಡಬೇಕಲ್ವಾ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ.